ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಕತೆ ಇಲ್ಲಾಳಿಯ ಮೇಕೆ. ರಂಗಾಪುರಂ ಅನ್ನೋ ಹಳ್ಳಿಯಲ್ಲಿ ಹನುಮಂತು ನಾಗಯ್ಯ ಅನ್ನೋ ಇಬ್ರು ಸ್ನೇಹಿತರು ವಾಸ ಮಾಡ್ತಿದ್ರು. ಹನುಮಂತು ಒಬ್ಬ ಬಡವ, ಕೂಲಿ ಕೆಲ್ಸಕ್ಕೆ ಹೋಗ್ತಿದ್ರು. ಅದ್ರಿಂದ ಬರೋ ದುಡ್ಡನ್ನ ಇಟ್ಕೊಂಡೆ ಅವರ ಜೀವನನ ಅವರು ಸಾಗಿಸ್ತಿದ್ರು. ಆದ್ರೆ ನಾಗಯ್ಯ ಆಸ್ತಿವಂತ. ಹಸಿರಾದ ದೊಡ್ಡ ಹೊಲ ಮಾತ್ರ ಅಲ್ದಿರ ಒಂದು ದೊಡ್ಡ ಮನೆನೂ ಇತ್ತು. ಕೂಲಿಗಳನ್ನ ಇಟ್ಕೊಂಡು ಹೊಲದ ಕೆಲ್ಸಗಳನ್ನ ಮಾಡಿಸಿ ಜೀವನನ ಸಾಗಿಸ್ತಿದ್ರು. ಅವರಿಬ್ಬರ ಮಧ್ಯೆ ಯಾವುದೇ ವ್ಯತ್ಯಾಸ ಇಲ್ದಿರ ತುಂಬಾನೇ ಖುಷಿಯಾಗಿರ್ತಿದ್ರು. ಒಂದಿನ ಅವರಿಬ್ರು ನಡ್ಕೊಂಡು ಹೊಲ್ದತ್ರ ಹೋಗ್ತಿರೋವಾಗ ನಾಗಯ್ಯ ಹೀಗೆ ಹೇಳ್ತಾರೆ. ಏನು ಹನುಮಂತು, ಕಳೆದ 2-3 ದಿನಗಳಿಂದ ನೋಡ್ತಾ ಇದ್ದೀನಿ. ಏನೋ ಕಳ್ಕೊಂಡಿರೋನ್ ಥರ ಕಾಣಿಸ್ತಾ ಇದೆಯಾ? ಏನಾಯ್ತು? ಏನಿರುತ್ತೋ, ಬದುಕಿರೋವರೆಗೂ ಹಿಂಗೆ ಕೂಲಿ ಒಂಥರನೇ ಬದುಕಬೇಕಾ? ಇರೋವರೆಗೂ ಆ ಅಡುಗೆ ಮನೆಯಲ್ಲೇ ಇರಬೇಕಾ? ಹಗಲೆಲ್ಲ ಕೆಲಸ ಮಾಡೋದು, ರಾತ್ರಿ ಎಲ್ಲ ಮಲ್ಕೊಡೋದು, ಇದೇನಾ ಜೀವನ? ಲೈ, ಈ ರೀತಿ ಬಾಧೆ ಪಡ್ತಾ ಬದುಕೋದಲ್ವೋ ಜೀವನ ಅಂದ್ರೆ? ಸಂತೋಷವಾಗಿರೋದು, ಆನಂದವಾಗಿ ಕಳೆಯೋದು. ಹೇಳು, ಕೂಲಿ ಅವನಲ್ದೇನೆ ಬೇರೇನು ಮಾಡ್ಬೇಕು ಅನ್ಕೊಂಡಿದ್ಯಾ? ಏನೋ ಒಂದು ಮಾಡಬೇಕಂತ ಇದೆ ಕಣೋ. ಇಲ್ಲಾಂದ್ರೆ ಏನು ಮಾಡಬೇಕು ಅನ್ನೋ ಆಲೋಚನೆ ಮಾತ್ರ ಬರ್ತಾ ಇಲ್ಲ. ಅದು ಅಲ್ಲದೆ ಏನಾದರೂ ಮಾಡಬೇಕಂದ್ರೆ ಹಣ ಬೇಕಲ್ವೋ? ನೀನೇನು ಮಾಡಿದ್ರೆ ನಿನ್ನ ಜೀವನ ಚೆನ್ನಾಗಿರುತ್ತೆ ಅಂತ ನಾನು ಹೇಳಲಾ? ಹೇಳು, ನೀನು ಒಳ್ಳೆ ಸಲಹೆ ಕೊಡ್ತೀಯಂತೇನೆ ಅಲ್ವಾ ನನ್ನ ಕಷ್ಟನೆಲ್ಲ ನಿನಗೆ ಹೇಳ್ಕೊಡೋದು. ಲೇ, 4 ಮೇಕೆ ಮರಿನ ತಗೋ, ಅದಕ್ಕೆ ಚೆನ್ನಾಗಿ ಊಟ ಹಾಕು, ಮಾರ್ತಾ ಇರು. ಆ ಹಣದಿಂದ ಮತ್ತೆ ಮೇಕೆ ಮರಿಗಳನ್ನ ತಗೋ, ಒಳ್ಳೆ ಬೆಲೆಗೆ ಮಾರ್ಕೋ. ಮೇಕೆ ವ್ಯಾಪಾರನ ಚೆನ್ನಾಗೇ ಇರುತ್ತಲ್ವ, ಆದರೆ ಈಗ ನನ್ನ ಹತ್ರ 4 ಮೇಕೆ ತಗೊಳ್ಳೋಷ್ಟು ಹಣ ಇಲ್ವಲ್ಲೋ. ಲೇ, ಸ್ನೇಹಿತನಾಗಿ ನಾನಿದ್ದೀನಲ್ವೋ ಅಂತ ನಾಗಯ್ಯ ಹೇಳಿದ್ದನ್ನ ಕೇಳಿ ಅವ್ರತ್ರನೇ ಸಾಲ ಇಸ್ಕೊಂಡು ಹನುಮಂತು 4 ಮೇಕೆಗಳನ್ನ ತರ್ತಾರೆ. ಅದಕ್ಕೆ ಚೆನ್ನಾಗಿ ಆಹಾರ ಕೊಟ್ಟು ನೋಡ್ಕೋತಾರೆ. ಮೇಕೆ ದೊಡ್ಡದಾದ್ಮೇಲೆ ಅದನ್ನ ಮಾರಿ ಬರೋ ದುಡ್ಡಿನಿಂದ ನಾಗಯ್ಯ ಹತ್ರ ಇಸ್ಕೊಂಡಿರೋ ಸಾಲನ ತೀರ್ಸೋದ್ ಮಾತ್ರ ಅಲ್ದಿರ ಇನ್ನ 10 ಮೇಕೆಗಳನ್ನ ತಗೊಂಡು ಅದನ್ನ ಮೇಯಿಸ್ತಾ ಇದ್ರು. ತಿಂಡಿ ಬಟ್ಟೆಗೆ ಯಾವುದೇ ಕಷ್ಟ ಇಲ್ದಿರ ಹಾಗೆ ದಿನ ಕಳೀತಾ ಇತ್ತು. ಒಂದಿನ ಮೇಕೆ ಹತ್ರ ಮಾತಾಡ್ತಿರೋ ಹನುಮಂತು ಹತ್ರ ನಾಗಯ್ಯ ಮತ್ತೆ ಅವರ ಹೆಂಡತಿ ಧನಲಕ್ಷ್ಮಿ ಬರ್ತಾರೆ. ಏನಾಯ್ತು? ತಂಗಿನ ಕರ್ಕೊಂಡು ಈ ಕಡೆ ಬಂದಿದೀಯಾ? ನಿನ್ ತಂಗಿ ನಿನ್ನ ಹತ್ರ ಮಾತಾಡ್ಬೇಕು ಅಂತ ಹೇಳಿದ್ಲು, ಅದಕ್ಕೆ ಕರ್ಕೊಂಬಂದೆ. ಹೇಳು ತಂಗಿಯಮ್ಮ, ಇವನೇನಾದ್ರೂ ಕಷ್ಟ ಕೊಡ್ತಾ ಇದ್ದಾನ ನಿನಗೆ? ಅಯ್ಯೋ, ಹಾಗೆಲ್ಲ ಏನಿಲ್ಲ ಅಣ್ಣ. ಮೇಕೆ ವ್ಯಾಪಾರ ಮಾಡಿ ಸಂಪಾದನೆನೂ ಚೆನ್ನಾಗಿ ಬರ್ತಿದ್ಯಲ್ಲ, ಮತ್ತೆ ಮದ್ವೆ ಮಾಡ್ಕೊಳಲ್ವಾ? ಮೇಕೆ ವ್ಯಾಪಾರ ಮಾಡೋ ನನಗೆ ಹುಡುಗಿ ಯಾರು ಕೊಡ್ತಾರೆ ತಂಗಿ? ನೀನು ಮದ್ವೆ ಆಗೋದಿದ್ರೆ ಹೇಳಣ್ಣ, ಹುಡುಗಿ ರೆಡಿಯಾಗಿದ್ದಾಳೆ. ಅವರು ಬಡವ್ರೆ ಅಂತೆ, ದೊಡ್ಡದಾಗೇನು ಕೊಡಕ್ಕಾಗಲ್ಲ ಅಂದ್ರು ಅಯ್ಯೋ ತಂಗಿಯಮ್ಮ, ಅವರು ನನಗ್ ಮದುವೆ ಮಾಡಿಕೊಟ್ರೆ ಸಾಕು ಅಂತ ಹೇಳಿದ ತಕ್ಷಣ ನಾಗಯ್ಯ ಧನಲಕ್ಷ್ಮಿ ಇಬ್ರು ಮುಂದೆ ನಿಂತು ಬಡಮನೆ ಮಗಳಾದ ಮಂಗಮ್ಮನ ಮದ್ವೆ ಮಾಡಿಸ್ತಾರೆ. ಅವರಿಗೆ ಪ್ರಾಣಿ ಪಕ್ಷಿಗಳಂದ್ರೆ ತುಂಬಾ ಇಷ್ಟ. ಅವ್ರ ಗಂಡ ಮಾಡ್ತಿರೋ ಮೇಕೆ ವ್ಯಾಪಾರ ಅವ್ರಿಗ್ ಸ್ವಲ್ಪನೂ ಇಷ್ಟ ಆಗ್ತಿರ್ಲಿಲ್ಲ. ಹೊಸ್ದಾಗ್ ಮದ್ವೆ ಆಗಿರೋದ್ರಿಂದ ಗಂಡನ ಏನು ಅನ್ನಕ್ಕಾಗ್ದೆ ಅವ್ರಿಗೆ ಸುಮ್ನೆನೂ ಇರಕ್ಕಾಗ್ದಿರ ಪ್ರತಿದಿನ ಇದನ್ನ ಯೋಚನೆ ಮಾಡಿ ತುಂಬಾ ಕಷ್ಟ ಪಡ್ತಿದ್ರು. ಆಮೇಲೆ 2-3 ತಿಂಗಳಲ್ಲೇ ಅವ್ರ ವ್ಯಾಪಾರನೂ ತುಂಬಾನೇ ಜಾಸ್ತಿ ಆಯ್ತು. ಹಾಗೆ ಸ್ವಲ್ಪ ದಿವಸ ಕಳೆದ್ಮೇಲೆ ಧೈರ್ಯ ಮಾಡ್ಕೊಂಡು ಮಂಗಮ್ಮ ಅವ್ರ ಗಂಡನ ಹತ್ರ ಈ ವ್ಯಾಪಾರದ ವಿಷಯದ ಬಗ್ಗೆ ಮಾತಾಡ್ತಾರೆ. ಇಲ್ ನೋಡಿ, ಈ ಮೇಕೆ ವ್ಯಾಪಾರ ನಮಗ್ ಬೇಡ. ಏನಾಯ್ತು ಮಂಗಮ್ಮ? ಯಾಕೆ ಮೇಕೆ ವ್ಯಾಪಾರ ಮಾಡಬೇಡ ಅಂತ ಹೇಳ್ತಾ ಇದೀಯಾ? ಒಂದೊಂದು ಮೇಕೆನೂ ನಾವ್ ಎಷ್ಟು ಪ್ರೀತಿಯಿಂದ ಬೆಳೆಸ್ತಿದೀವಿ. ಅದನ್ ತಗೊಂಡೋಗಿ ಆ ಮಾಂಸದ ಅಂಗಡಿಗೆ ಕೊಡಕ್ಕೆ ನಿಮ್ಗೆ ಹೇಗಾದ್ರೂ ಮನ್ಸ್ ಬರುತ್ತೆ. ನಿಮಗ್ ಸ್ವಲ್ಪನೂ ಬೇಜಾರಾಗಲ್ವಾ ಅಂತ ಹೇಳಿ ಮಂಗಮ್ಮ ತುಂಬಾ ಬೇಜಾರ್ ಮಾಡ್ಕೋತಾರೆ. ಆದ್ರೆ ಹನುಮಂತು ಅದನ್ನ ದೊಡ್ಡದಾಗ್ ತಗೊಂಡಿರ ಹೀಗ್ ಹೇಳ್ತಾರೆ. ಅದು ಅಷ್ಟು ದಪ್ಪವಾಗಿ ಕೊಬ್ಬು ತುಂಬಿರೋದ್ರಿಂದನೇ ಒಳ್ಳೆ ದರ ಸಿಗ್ತಿದೆ. ನೋಡಿ, ನೀವ್ ಈ ತರ ಕೆಲ್ಸ ಮಾಡೋದಕ್ಕೆ ಇನ್ನ ನಮ್ಮಿಬ್ರಿಗೂ ಒಂದು ಮಗುನೂ ಆಗಿಲ್ಲ. ನಮ್ಮಿಬ್ರಿಗೂ ಜೀವನ ಮಾಡಕ್ಕೆ ಬೇರೆ ದಾರಿನೇ ಇಲ್ವಾ? 2 ಎಕರೆ ಹೊಲನ ಲೀಸಿಗೆ ತಗೊಳ್ಳೋಣ. ಅದ್ರ ಜೊತೆ 2 ಹಸುನ ತಗೊಂಡ್ರೆ ಸಾಕು. ಹಾಲಿನ ವ್ಯಾಪಾರ ಮಾಡಿ ನಾವು ಸುಖವಾಗಿ ಜೀವಿಸ್ಬೋದು ಅಂತ ಮಂಗಮ್ಮ ಹೇಳಿದ ತಕ್ಷಣ ಹನುಮಂತುಗೆ ತುಂಬಾ ಕೋಪ ಬರುತ್ತೆ. ಕೋಪದಿಂದ ಹೀಗೆ ಹೇಳ್ತಾರೆ. ಸಾಕು, ನಿನ್ ಕೆಲ್ಸಕ್ಕೆ ಬಾರದ ಸಲಹೆ. ಸಂಪಾದನೆ ಮಾಡ್ಕೊಂಡು ತಗೊಂಬರ್ತಾ ಇದ್ದೀನಲ್ಲ, ಮನೇಲಿ ಕೂತ್ಕೊಂಡು ಏನು ಬೇಕಾದ್ರೂ ಹೇಳ್ತೀಯ. ಬಾಯಿ ಮುಚ್ಕೊಂಡು ನಿನ್ನ ಕೆಲಸ ನೀನು ನೋಡ್ಕೋ.
ಅಂತ ಹನುಮಂತು ಜೋರಾಗಿ ಹೇಳ್ತಾರೆ. ಅವಾಗ ಮಂಗಮ್ಮನು ಹೆದರ್ಕೊಂಡ್ಬಿಡ್ತಾರೆ. ಹಾಗೆ ಸ್ವಲ್ಪ ದಿವಸ ಕಳೆದು ಹೋಗುತ್ತೆ. ಸರಿಯಾಗಿ ಕಾಣ್ದಿರೋ ಇರೋ ಒಂದು ಪುಟ್ಟ ಮೇಕೆನ ಬೆಳೆಸ್ತಾ ಬೆಳೆಸ್ತಾ ಮಂಗಮ್ಮಗೆ ತುಂಬಾನೇ ಇಷ್ಟ ಆಗೋಯ್ತು. ಮಂಗಮ್ಮ ಆ ಚಿಕ್ಕ ಮೇಕೆನ ತುಂಬಾನೇ ಪ್ರೀತಿಯಿಂದ ತನ್ನ ಸ್ವಂತ ಮಗಳು ತರ ನೋಡ್ಕೊಂತಿದ್ರು. ಹನುಮಂತು ಮಂಗಮ್ಮ ಮಧ್ಯೆ ಮಾತಾಡೋದು ಕಡಿಮೆ ಆಗ್ತಾನೆ ಬಂತು. ಒಂದ್ ದಿವಸ ಹನುಮಂತು ತನ್ನ ಹೆಂಡತಿ ಹತ್ರ ಹೀಗೆ ಹೇಳ್ತಾರೆ. ಮಂಗಮ್ಮ, ನಾನು ಹೇಳೋದನ್ನ ಸರಿಯಾಗಿ ಕೇಳು. ಕೇಳಿಸ್ಕೊಂತಾ ಇದ್ದೀನಿ, ಹೇಳಿ. ರಂಗಾಪುರದ ಭೂಸ್ವಾಮಿ ಮಗನಿಗೆ ನಾಳೆ ಮುಂದೆ ಅವ್ರು ಮಾಡ್ತಾ ಇದಾರಂತೆ. ಗ್ರಾಮ ದೇವತೆಗೆ ಬಲಿ ಕೊಡೋಕೆ ಮೇಕೆ ಮರಿ ಬೇಕು ಅಂತ ಹೇಳಿದ್ದಾರೆ. ಮುಂಜಾನೆ ಅಷ್ಟೊತ್ತಿಗೆ ಮರಿ ಕೊಡಬೇಕು ಅಂತೆ. ರಾತ್ರಿನೇ ತಗೊಂಬ ಅಂತ ಹೇಳಿದ್ದಾರೆ. ಒಳ್ಳೇದು ಬೇಕು. ಕೊಟ್ಟಿಗೆ ಹಳಿ ಒಳ್ಳೆ ಮೇಕೆ ಮರಿ ಇಲ್ಲ. ನೀನು ಮೇಯಿಸ್ತಾ ಇದೆಯಲ್ಲ, ಅದನ್ನು ಸಾಯಂಕಾಲ ತಗೊಂಡು ಹೋಗ್ತೀನಿ ಅಂತ ಹನುಮಂತು ಹೇಳಿದ ತಕ್ಷಣ ಮಂಗಮ್ಮ ಮನ್ಸು ತುಂಬಾನೇ ಹೆದರ್ಕೊಳ್ಳುತ್ತೆ. ಮಂಗಮ್ಮ ತುಂಬಾನೇ ಬೇಡ್ಕೋತಾರೆ. ನಿಮ್ಮನ್ ಕೈ ಮುಗ್ದು ಕೇಳ್ಕೊತೀನಿ, ದಯವಿಟ್ಟು ಆ ಮೇಕೆನ ಬಿಟ್ಬಿಡಿ. ಅದಕ್ ಸರಿಯಾಗಿ ಕಣ್ಣು ಕಾಣಲ್ಲ. ಅದ್ ಮಾತ್ರ ಅಲ್ದಿರ ಒಂದ್ ಮಗು ತರ ನೋಡ್ಕೊತಿದ್ದೀನಿ. ಹೋಗಿ ಹೋಗಿ ಅದನ್ ಮಾಡ್ತೀನಿ ಅಂತಿದ್ರಲ್ಲ, ಬಿಟ್ಬಿಡಿ. ಆ ಒಂದ್ ಮೇಕೆನ ಮಾತ್ರ ಬಿಟ್ಬಿಡಿ ಅಂತ ಮಂಗಮ್ಮ ಎಷ್ಟೇ ಬೇಡಿ ಕೇಳಿದ್ರೂನು ಆದ್ರೆ ಹನುಮಂತು ಮಾತ್ರ ಅವ್ರು ಹೇಳಿದ್ ಯಾವ್ದನ್ನು ಕೇಳಲಿಲ್ಲ. ಒಂದ್ ಸ್ವಲ್ಪ ಕನಿಕರನು ತೋರಿಸ್ತೀರಾ? ಬೇಕು ಅಂದ್ರೆ ನೀನು ಇನ್ನೊಂದು ಮೇಕೆ ಮರಿನ ಹಿಡ್ಕೊಂಡು ಸಾಕು, ನನಗೇನು ಅಭ್ಯಂತರ ಇಲ್ಲ ಅಂತ ಹೇಳಿ ಅವತ್ತಿನ ಸಾಯಂಕಾಲ ತನ್ನ ಕುರುಡು ಮೇಕೆ ಮರಿಯನ್ನ ತಗೊಂಡು ಗಂಗಾಪುರಂಗೆ ಹೊರಟು ಹೋಗ್ತಾರೆ ಹನುಮಂತು. ಅಲ್ಲಿಂದ ಸ್ವಲ್ಪ ದೂರ ನಡ್ಕೊಂಡು ಹೋದ್ಮೇಲೆ ಸಡನ್ ಆಗಿ ಜೋರಾಗಿ ಗಾಳಿ ಬೀಸಕ್ ಶುರುವಾಗುತ್ತೆ. ಅದ್ರ ಜೊತೆ ಗುಡುಗು ಮಿಂಚುನು ತುಂಬಾ ಜಾಸ್ತಿ ಆಗ್ತಿತ್ತು. ಮಾಮೂಲಾಗಿ ಹೋಗೋ ದಾರಿಯಲ್ಲಿ ಹೋದ್ರೆ ತುಂಬಾ ಟೈಮ್ ಹಿಡಿಯುತ್ತೆ ಅಂತ ಅನ್ಕೊಂಡು ಅಲ್ಲಿರೋ ಶಾರ್ಟ್ ಕಟ್ ದಾರಿಯಲ್ಲಿ ಹೋಗ್ತಾರೆ. ಎಷ್ಟೋ ಕತ್ಲಲ್ಲಿ ನಡ್ಕೊಂಡು ಹೋಗಿರೋ ಹನುಮಂತುಗೆ ಮೊದಲನೇ ಸರಿ ತುಂಬಾನೇ ಭಯ ಆಗ್ತಿತ್ತು. ಇದೇನು ನನಗೆ ಭಯ ಆಗ್ತಾ ಇದೆ. ಈ ದಾರಿಲಿ ಇದಕ್ಕೆ ಮುಂಚೆ ನಾನು ಎಷ್ಟೋ ಸಾರಿ ಹೋಗಿ ಬಂದಿದ್ದೀನಿ ಅಲ್ವಾ, ಆದರೆ ಯಾವತ್ತೂ ಭಯ ಆಗಿಲ್ವಲ್ಲ. ಇವತ್ತೇನೋ ಹೊಸದಾಗಿ ಭಯ ಆಗ್ತಿದೆ ಅಂತ ಅನ್ಕೊಂಡು ಆ ಮೇಕೆ ಮರಿನ ತಗೊಂಡು ತುಂಬಾ ಬೇಗ ನಡ್ಕೊಂಡು ಹೋಗ್ತಾರೆ. ಹೇಗಾದ್ರೂ ಬೇಗ ಹೋಗಿ ಸೇರ್ಬೇಕು ಅಂತ ಅನ್ಕೊಂಡು ಹನುಮಂತು ಆ ದಾರಿ ಮಧ್ಯದಲ್ಲಿರೋ ಒಂದು ದೊಡ್ಡ ಬಾವಿ ಅಲ್ಲಿರೋದನ್ನ ನೋಡ್ದಿರಾ ಹಾಗೆ ಮುಂದೆ ನೋಡ್ಕೊಂಡು ನಡ್ಕೊಂಡು ಹೋಗ್ತಾನೆ ಇರ್ತಾರೆ. ಅದರ ಪಕ್ಕ ಹೋಗ್ತಾ ಹೋಗ್ತಾ ಕಾಲ್ ಜಾರಿ ಆ ಬಾವಿ ಒಳಗೆ ಬಿದ್ದು ಹೋಗ್ತಾರೆ. ಹನುಮಂತು ಹೆದರ್ಕೊಂಡು ಜೋರಾಗಿ ಕಿರ್ಚಕ್ಕೂ ಶುರು ಮಾಡ್ತಾರೆ. ಕಾಪಾಡಿ, ನಾನು ಹಾಳ್ಬಾವಿಲ್ ಬಿದ್ದೋಗಿದ್ದೀನಿ, ಯಾರಾದ್ರೂ ಇದ್ದೀರಾ? ಕಾಪಾಡಿ ನನ್ನ ಅಂತ ಜೋರಾಗಿ ಹನುಮಂತು ಕಿರ್ಚ್ತಾನೆ ಇದ್ರು. ಆದ್ರೆ ಆ ಬಾವಿ ತುಂಬಾ ದೊಡ್ಡದಾಗಿರೋದ್ರಿಂದ ಅವ್ರು ಎಷ್ಟೇ ಜೋರಾಗಿ ಕಿರ್ಚಿದ್ರು ಆ ಶಬ್ದ ಸ್ವಲ್ಪನೂ ಆಚೆ ಬರ್ಲಿಲ್ಲ. ಹನುಮಂತು ಆ ಬಾವಿ ಒಳಗೆ ಅಲ್ಲಿ ಇಲ್ಲಿ ಅಂತ ಸುತ್ತಾಡ್ಕೊಂಡು ತುಂಬಾ ಜೋರಾಗಿ ಕಿರ್ಚಕ್ಕೆ ಶುರು ಮಾಡ್ತಾರೆ. ಆದ್ರೆ ಯಾವ ಫಲನೂ ಇರ್ಲಿಲ್ಲ. ನನ್ನ ಮಾತುಗಳು ಯಾರಿಗೂ ಕೇಳಿಸ್ತಾ ಇರೋತಲಿಲ್ಲ, ಈಗ ಏನ್ ಮಾಡೋದು ಅಂತ ಯೋಚನೆ ಮಾಡ್ತಿರೋವಾಗ ಹನುಮಂತು ಜೊತೆನೆ ಅಷ್ಟು ದೂರದಿಂದ ಬಂದಿರೋ ಆ ಕುರುಡು ಮೇಕೆ ಮೆತ್ತಗೆ ಆ ಬಾವಿ ಸುತ್ತ ನಡೀತಾ ನಡೀತಾ ಬಾವಿ ಒಳಗ್ ನೋಡಿ ಅವರ ಯಜಮಾನಿಗೋಸ್ಕರ ಕಿರ್ಚಾಡಕ್ಕೆ ಶುರು ಮಾಡುತ್ತೆ. ಅವರಿಗೋಸ್ಕರ ಆ ಮೇಕೆ ಪಡೋ ಕಷ್ಟಗಳನ್ನೆಲ್ಲ ನೋಡಿ ಹನುಮಂತುಗೆ ತುಂಬಾನೇ ಬೇಜಾರಾಗತ್ತೆ. ಹೇಗೋ ಹೆದರಿ ಆ ರಾತ್ರಿನ ಗಳಿಸ್ತಾರೆ. ಮಾರನೇ ದಿವಸ ಬೆಳಗ್ಗೆನೆ ಆ ಮೇಕೆ ಜೋರಾಗಿ ಕಿರ್ಚಾಡಿ ಅಲ್ಲಿ ಇಲ್ಲಿ ಓಡಿ 2-3 ಜನನ್ನ ಅಲ್ಲಿಗೆ ಕರ್ಕೊಂಬರತ್ತೆ. ಆಮೇಲೆ ಬಾವಿ ಒಳಗ್ ನೋಡಿ ಜೋರಾಗಿ ಕಿರ್ಚತ್ತೆ. ಅದನ್ ನೋಡಿ ಬಂದವರು ಆ ಬಾವಿ ಒಳಗೆ ನೋಡ್ತಾರೆ. ಬಾವಿ ಒಳಗಿರೋ ಹನುಮಂತು ಅವರನ್ನೆಲ್ಲ ನೋಡಿ ಹೇಗಾದ್ರೂ ಕಾಪಾಡಿ ಅಂತ ಬೇಡ್ಕೋತಾರೆ. ಅಲ್ಲಿ ಬಂದಿರೋರೆಲ್ಲ ಹನುಮಂತುವಿನ ಪರಿಸ್ಥಿತಿನ ನೋಡಿ ಏನೆಲ್ಲ ಮಾಡ್ಬೋದು ಅಂತ ಯೋಚನೆ ಮಾಡಿ ಕೊನೆಗೆ ಹನುಮಂತುನ ಆಚೆ ತರ್ತಾರೆ. ಹನುಮಂತು ಬಾವಿಯಿಂದ ಆಚೆ ಬಂದಿದ ತಕ್ಷಣ ಆ ಮೇಕೆ ಮರಿನ ಕೈಯಲ್ಲಿ ತಗೊಂಡು ಇಟ್ಕೊಂತಾರೆ. ಆಮೇಲೆ ಜೋರಾಗಿ ಹೇಳ್ತಾರೆ. ಅವರನ್ನ ಹಾಗೆ ಬಿಟ್ಟು ಹೋಗಿ ಆ ಮೇಕೆ ಮರಿ ತನ್ನ ಪ್ರಾಣನ ಹೇಗಾದ್ರೂ ಕಾಪಾಡ್ಕೋಬಹುದಿತ್ತು. ಆದ್ರೆ ಅದು ಹಾಗ್ ಮಾಡ್ಲಿಲ್ಲ. ಹನುಮಂತುನ ಕಾಪಾಡ್ಬೇಕನ್ಕೊಂತು. ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಮಾಡ್ತಾ ಹನುಮಂತುಗೆ ಕಣ್ಣೀರೇ ನಿಲ್ಲಿಲ್ಲ. ತನ್ನನ್ನ ಬಾವಿಯಿಂದ ಆಚೆ ತೆಗ್ದಿರೋ ಎಲ್ಲರಿಗೂ ಕೈ ಮುಗ್ದು ಎಲ್ಲರಿಗೂ ಧನ್ಯವಾದ ಹೇಳಿ ಮೇಕೆ ಮರಿನ ಪ್ರೀತಿಯಿಂದ ಮುದ್ದಾಡ್ಕೊಂಡು ಮನೆಗ್ ಬರ್ತಾರೆ. ಮನೇಲಿ ಮಗು ತರ ಬೆಳ್ಸಿರೋ ಆ ಮೇಕೆ ಇಲ್ಲ ಅನ್ಕೊಂಡು ಜೋರಾಗಿ ಅಳ್ತಿದ್ದ ಮಂಗ ಮಾತ್ರ ಮೇಕೆ ಪಿಲ್ಲ ಓಡ್ಕೊಂಬರತ್ತೆ. ಆ ಮೇಕೆ ಮರಿನ ನೋಡಿ ಮಂಗಮ್ಮ ತುಂಬಾ ಖುಷಿ ಪಡ್ತಾರೆ. ಆ ಮೇಕೆ ಮರಿನ ಹೇಗೋ ತಿರ್ಗಾ ತಗೊಂಬಂದಿರೋ ಗಂಡನ್ನ ನೋಡಿ ತುಂಬಾ ಆಶ್ಚರ್ಯ ಪಡ್ತಾರೆ. ಮಂಗಮ್ಮ, ನೀನು ಹೇಳ್ದಂಗೆ ಈ ಮೇಕೆ ಮರಿ ನಮ್ಮ ಮಗುನೇ ಅಂತ ಹೇಳಿ ರಾತ್ರಿ ನಡೆದಿರೋ ಎಲ್ಲದನ್ನು ಹನುಮಂತು ಅವ್ರತ್ರ ಹೇಳ್ತಾರೆ. ಅದನ್ನೆಲ್ಲ ಕೇಳಿ ಮಂಗಮ್ಮ ಮೇಕೆ ಮರಿನ ತಗೊಂಡು ಅದನ್ನ ಮುದ್ದಾಡ್ತಾರೆ.
ಇವತ್ತಿಂದ ನಾನು ಈ ಮೇಕೆ ವ್ಯಾಪಾರನ ಮಾಡೋದಿಲ್ಲ. ಯಾವತ್ತಿಂದನೂ ಪರುಗುರು ವೆಂಕಟಸ್ವಾಮಿ ಇದನ್ನೆಲ್ಲ ಮಾರೋದಕ್ಕೆ ಹೇಳ್ತಾ ಇದ್ರು. ಅವರು ಈ ಮೇಕೆ ವ್ಯಾಪಾರ ಮಾಡ್ಕೊಳ್ತಾರಂತೆ. ನಾಳೆನೇ ಇದನ್ನ ಮಾರ್ಬಿಡ್ತೀನಿ. ನೀನು ಹೇಳ್ದಂಗೆ ಹೊಲನ ಗುತ್ತಿಗೆಗೆ ತಗೊಳ್ಳೋಣ, ಹಾಲು ವ್ಯಾಪಾರ ಮಾಡ್ಕೊಳ್ಳೋಣ. ಇದನ್ನ ಮಾತ್ರ ನಮ್ಮ ಹತ್ರನೇ ಇಟ್ಕೊಳ್ಳೋಣ. ಇವತ್ತಿಗೆ ಇದೇ ನಮ್ಮ ಸಂತಾನ. ಅಂತ ಹೇಳಿ ಹನುಮಂತು ಆ ಮೇಕೆ ಮರಿನ ಪ್ರೀತಿಯಿಂದ ಎತ್ಕೋತಾರೆ. ಅವ್ರ ಗಂಡ ಅವ್ರಿಷ್ಟದಂತೆ ಬದಲಾಗಿದ್ದನ್ನ ನೋಡಿ ಮಂಗಮ್ಮ ತುಂಬಾ ಖುಷಿ ಪಡ್ತಾರೆ. ಇದೇ ಇವತ್ತಿನ ಕತೆ. ಈ ಕತೆ ನಿಮ್ಗಿಷ್ಟ ಆಗಿದ್ರೆ ಲೈಕ್ ಮಾಡಿ, ನಮ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.